ಆದ್ರೆ ಸಿದ್ದು ಈಗ ರಾಷ್ಟ್ರ ಮಟ್ಟದ ಒಬಿಸಿ ಪೋಸ್ಟರ್ ಬಾಯ್. ಕಾಂಗ್ರೆಸ್ ರಾಷ್ಟ್ರೀಯ ಒಬಿಸಿ ಸಮಿತಿಗೆ ಸಿದ್ರುನೇ ನಾಯಕತ್ವ. ಎಐಸಿಸಿ ರಾಷ್ಟ್ರೀಯ ಸಲಹಾ ಮಂಡಳಿ ಮುಖ್ಯಸ್ಥರಾಗಿ ಇವರನ್ನು ನೇಮಕ ಮಾಡಲಾಗಿದೆ. 4 ಮಾಜಿ ಸಿಎಂಗಳ ಒಳಗೊಂಡ 24 ಸದಸ್ಯರ ಸಮಿತಿ ಇದು. ಜುಲೈ 15ಕ್ಕೆ ಬೆಂಗಳೂರಿನಲ್ಲಿ ಮೊದಲ ಮೀಟಿಂಗ್ ನಡೆಯುತ್ತೆ. ಸಿದ್ದುಗೆ ಯಾಕೆ ಈ ಹೊಣೆ, ಸಿದ್ದರಾಮಯ್ಯನವರಿಗೆ ಯಾಕೆ ಈ ಜವಾಬ್ದಾರಿ ಕೊಟ್ಟರು ಅಂತ ನೋಡೋದಾದ್ರೆ, ಅಹಿಂದ ನಾಯಕರಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಏರೋದಕ್ಕೆ ಅವರ ಕೊಡುಗೆ ಕೂಡ ಅಪಾರವಾಗಿದೆ. ಹಿಂದುಳಿದ ವರ್ಗಗಳನ್ನು ಸಂಘಟಿಸಿದ ಅನುಭವ ಅವರಿಗಿದೆ. ಸಮುದಾಯದ ಸಮಸ್ಯೆಯನ್ನ ಪರಿಹಾರವನ್ನ ಇವರು ಸೂಚಿಸಿದ್ದು ಕೂಡ ಇದೆ. ದೇಶದಲ್ಲಿ ಹಿಂದುಳಿದ ವರ್ಗಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುಲಂಕುಷವಾಗಿ ಅರಿತು ಪರಿಹಾರ ಒದಗಿಸುವಂತ ಹೊಸ ಹೊಣೆಯನ್ನ ಈ ಮುಖಾಂತರವಾಗಿ ಅವರಿಗೆ ನೀಡಲಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಸಮಸ್ಯೆ ಸವಾಲುಗಳನ್ನು ಅರಿತು ಸಲಹೆ ನೀಡುವ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಸಮಿತಿ ಮಾಡಬೇಕಾಗತ್ತೆ. ಇನ್ನು ಈ ಸಮಿತಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಮಾಜಿ ಸಿಎಂಗಳಾದ ಕರ್ನಾಟಕದ ವೀರಪ್ಪ ಮೊಯ್ಲಿ, ರಾಜಸ್ಥಾನದ ಅಶೋಕ್ ಗೆಹ್ಲೋಟ್ ಅವರು, ಹಾಗೆಯೇ ಛತ್ತೀಸ್ಗಢದ ಭೂಪೇಶ್ ಬಘೇಲ, ವಿ ನಾರಾಯಣಸ್ವಾಮಿ, ಸಚಿನ್ ಪೈಲಟ್, ಹರಿಪ್ರಸಾದ್ ಸೇರಿ ಒಟ್ಟು 24 ಮಂದಿ ಇದರಲ್ಲಿ ಇದ್ದಾರೆ. ಇನ್ನು ಜುಲೈ 15ಕ್ಕೆ ಮೊದಲ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸಲಹಾ ಮಂಡಳಿಯ ಸಭೆಯನ್ನು ಕರ್ನಾಟಕದಿಂದಲೇ ಆರಂಭಿಸೋಕೆ ಎಐಸಿಸಿ ಮುಂದಾಗಿದ್ದು, ಜೂನ್ 15ರಂದು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಕೆಪಿಸಿಸಿ ಕಚೇರಿ ಆವರಣದಲ್ಲಿ ಭಾರತ್ ಜೋಡೋ ಭವನದಲ್ಲಿ ಮಂಡಳಿಯ ಮೊದಲ ಸಭೆ ನಡೆಯಲಿದೆ. ಮಂಡಳಿ ಸದಸ್ಯರು, ಸಂಚಾಲಕರು, ಕಾರ್ಯದರ್ಶಿಗಳು ಸೇರಿ ದೇಶದ ವಿವಿಧ ರಾಜ್ಯಗಳ 90 ಮಂದಿ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. 5 ಮಾಜಿ ಮುಖ್ಯಮಂತ್ರಿ, 10 ಮಂದಿ ಕೇಂದ್ರ ಮಾಜಿ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸೊ ಇದರ ಉದ್ದೇಶ ಏನು ಅಥವಾ ಯಾವ ಕಾರಣಕ್ಕೆ ಇದು ಅಂತ ನಾವು ನೋಡೋದಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಡ್ತಾ ಇರೋದು. ಸೊ ಆ ಕಾರಣಕ್ಕಾಗಿ ಈ ಹಿಂದುಳಿದ ವರ್ಗಗಳ ಸಂಘಟನೆಯನ್ನ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಸಂಘಟನೆಯನ್ನ ಇದೀಗ ಮಾಡಲಾಗ್ತಾ ಇದೆ. ಎಐಸಿಸಿ ಹಿಂದುಳಿದ ವರ್ಗಗಳ ಘಟಕದ ರಾಷ್ಟ್ರೀಯ ಸಲಹಾ ಮಂಡಳಿ ರಚಿಸಿದ್ದು 4 ಮಂದಿ ಇದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಕೇವಲ ಇಲ್ಲಿ ಪ್ರಮುಖವಾಗಿ ಈ ಹಿಂದುಳಿದ ವರ್ಗಗಳ ಸಮಸ್ಯೆಗಳಿಗೆ ಏನಿದೆ, ಅವ್ರಿಗೇನು ಬೇಕಾಗಿದೆ, ಕುಂದುಕೊರತೆಗಳು ಏನಿದೆ, ಅದನ್ನ ನಾವು ಹೇಗೆ ಬಗೆಹರಿಸಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಅವ್ರನ್ನೆಲ್ಲ ಒಗ್ಗೂಡಿಸ್ಬೇಕು, ಮತ್ತೆ ಮತಗಳಾಗಿ ಕನ್ವರ್ಟ್ ಮಾಡಬೇಕು, ಕಾಂಗ್ರೆಸ್ಗೆ ಆ ಮತಗಳು ಬರಬೇಕು ಅನ್ನೋದು ಪ್ಲಾನ್ ಆಗಿದೆ.